ಕಾರ್ಖಾನೆ ಸಿಟಿ ಫ್ಯಾಕ್ಟ್ರಿ ಸಿಮೆಂಟ್ ಕಾರ್ಖಾನೆ ವಿರುದ್ಧ ಹಲ್ಕಿ ಮುದ್ದಾಪುರ ಗ್ರಾಮಗಳ ರೈತರ ಅನಿರ್ದಿಷ್ಟಾವಧಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹದಲ್ಲಿ KRS ಪಕ್ಷದಿಂದ ನಾವು ಭಾಗವಹಿಸಿ ಬೆಂಬಲವನ್ನು ಸೂಚಿಸಿದ್ದು ಈ ಒಂದು JK ಫ್ಯಾಕ್ಟ್ರಿಯಿಂದ ಆಗುವಂಥ ತೊಂದರೆ ಮತ್ತು ಸಮಸ್ಯೆಗಳಿಂದ ಇಲ್ಲಿ ಈ ಭಾಗದ ರೈತರು ಜನಸಾಮಾನ್ಯರು ತತ್ತರಿಸಿ ಹೋಗಿದ್ದು ಇದಕ್ಕೆ ಶಾಶ್ವತ ಪರಿಹಾರ ಒದಗಿಸಬೇಕು, ಸರ್ಕಾರ ಮತ್ತು ಸರ್ಕಾರ ಅಧಿಕಾರಿಗಳಿಂದ ಶಾಶ್ವತ ಪರಿಹಾರ ಆಗಬೇಕು ಅನ್ನೋ ಕಾರಣಕ್ಕಾಗಿ ಈ ಭಾಗದ ರೈತರು ಅನಿರ್ದಿಷ್ಟಾವಧಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಮಾಡುತ್ತಿದ್ದು ಈ ಒಂದು ಧರಣಿ ಸತ್ಯಾಗ್ರಹಕ್ಕೆ KRS ಪಕ್ಷದಿಂದ ನಾವು ಬೆಂಬಲವನ್ನು ಕೊಡೋದಕ್ಕೆ ಈ ಸ್ಥಳಕ್ಕೆ ಸತ್ಯಾಗ್ರಹ ಸ್ಥಳಕ್ಕೆ ಆಗಮಿಸಿದ್ದು ಮುಂದಿನ ದಿನಗಳಲ್ಲಿ ನಮ್ಮ KRS ಪಕ್ಷದ ಬೇರೆ ಬೇರೆ ಜಿಲ್ಲೆಗಳಿಂದ ನಮ್ಮ ಪಕ್ಷದ ಸೈನಿಕರು ಆಗಮಿಸುತ್ತಿದ್ದು ಅದರ ಜೊತೆಗೇ ನಮ್ಮ ಪಕ್ಷದ ಗೌರವ ಅಧ್ಯಕ್ಷರಾದಂಥ ಶ್ರೀ ರವಿಕೃಷ್ಣ ರೆಡ್ಡಿ ಅವರು ಕೂಡ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸೋದಕ್ಕೆ ನ್ಯಾಯ ಒದಗಿಸೋದಕ್ಕೆ ಆಗಮಿಸುತ್ತಿದ್ದಾರೆ. ದಯವಿಟ್ಟು ರಾಜ್ಯದ ಎಲ್ಲ ಜನತೆಗೆ ಮತ್ತೊಮ್ಮೆ ವಿನಂತಿಯನ್ನು ಮಾಡ್ಕೋತೀನಿ, ಈ ಒಂದು ಹೋರಾಟಕ್ಕೆ ತಾವು ಕೂಡ ಬಂದು ಬೆಂಬಲವನ್ನು ಸೂಚಿಸಿ ಹೋರಾಟ ಯಶಸ್ವಿಗೊಳಿಸಬೇಕಂತ ಮತ್ತೊಮ್ಮೆ ಎಲ್ಲರಲ್ಲಿ ವಿನಂತಿಯನ್ನು ಮಾಡ್ಕೊತೀನಿ. ನಮಸ್ಕಾರ. ನಿಮ್ಮ ಹೆಸರು? ನಾವು JK ಫ್ಯಾಕ್ಟ್ರಿ ಸ್ಥಳೀಯ ಇಲ್ಲಿ ಬೊಮ್ಮನಗುತ್ತಿ ಹಳ್ಳಿಯವ್ರಿ. ನಮ್ಮ ಹೊರಗೊಳದವ್ರಿ ಭಾಳ ದೂಸ ಕಲ್ಲ ಬಿದ್ದು ಭಾಳ ನುಕ್ಸಾನ ಆಗೈತ್ರಿ ಎಲ್ಲಾರು. ಮತ್ತು ನಮಗೆ ಏನೂ ಇವ್ರ ಸಹಾಯ ಇಲ್ಲರಿ ಇವ್ರ ಕಡೆಯಿಂದ. ಸ್ವಲ್ಪ ನಾವು ಧರಣಿ ಮಾಡಕತ್ತೀವಿ ಇವತ್ತಿಗೆ 6 ದಿನ ಆತ್ರಿ. ಸಾಹೇಬ್ರ ಕಡೆಯಿಂದ ಏನೂ ರಿಪ್ಲೈ ಇಲ್ರಿ, ಯಾರೂ ಬಂದಿಲ್ಲರಿ ಈ ಕಡೆ. ಇದಕ್ಕಿಂತ ಹೆಚ್ಚಿಗೆ ಹೋದ್ರೆ ನಾವು ಘೋರವಾದ ಹೋರಾಟ ಮಾಡ್ತೀವಿ ರೀ. ಅವ್ರು ಏನು ನಮಗೆ ಪರಿಹಾರ ಏನೂ ಇದನ್ನು ಮಾಡ್ಲಿಕ್ಕಂದ್ರೆ ನಾವು ಎಲ್ಲ ಬಂದ್ ಮಾಡ್ತೀವಿ ರೀ ಫ್ಯಾಕ್ಟ್ರಿನ. ಇನ್ನು ಏನೂ ದೂಸಂತರೂ ಸಿಕ್ಕಾಪಟ್ಟೆ ರೀ. ಬೊಮ್ಮನಗುತ್ನಿಗಂತರೂ ಕಾಣ್ಲತ್ತಷ್ಟು ದೂರ ಬೀಳ್ತೈತೆ ರೀ. ಇಲ್ಲೇ ಎಲ್ಲ ಮಕ್ಕಳದಾಗ ನಾವು ಜೋಳ ಕೀಳಕ್ಕಾಗೋದಿಲ್ಲ ರೀ, ಕಬ್ಬು ಕಡಿಯೋಕ್ಕಾಗೋದಿಲ್ಲ ರೀ. ಅದರಿಂದ ಭಾಳ ನಮ್ಗೆ ಆರೋಗ್ಯಕ್ಕೂ ನುಕ್ಸಾನ ಆಗ್ತೈತೆ ರೀ, ಅಸ್ತಮಾ ಬರಾಕ್ತೈತೆ ರೀ, ಉಸಿರಾಟಕ್ಕೆ ತೊಂದರೆ ಆಕತ್ತೆ ರೀ. ಇದರಿಂದ ನಮಗೆ ಭಾಳ ತೊಂದರೆ ಐತೆ ರೀ. ನಿಮ್ಮ ಹೆಸರು ರೀ? ಪಾರ್ವತಿ ವಿಠಲ್ ಹೂವಣ್ಣವ್ರು. ಊರು ರೀ? ಬೊಮ್ಮನಗುತ್ತಿ. JK ಸಿಮೆಂಟ್ಸ್ ಮುದ್ದಾಪುರ ಈ ಕಾರ್ಖಾನೆ ಮುದ್ದಾಪುರ ಗ್ರಾಮದಲ್ಲಿ ಇದ್ದು ಸುಮಾರು 20 ವರ್ಷದಿಂದ ಇಲ್ಲೇ ನಡೆಸ್ತಾ ಇದ್ದಾರೆ. ಇಲ್ಲೇ ಸುತ್ತಮುತ್ತ ಗ್ರಾಮ ಹಲ್ಕಿ, ನಿಂಗಾಪುರ, ಬೊಮ್ಮನಗುತ್ನಿ, ಪೆಟ್ಲೂರು, ಮುದ್ದಾಪುರ ಈ ಗ್ರಾಮದಲ್ಲಿ ಇವರು ಮೈನಿಂಗ್ಸು ಐತಿ. ಹಲ್ಕಿ ನಿಂಗಾಪುರಲ್ಲಿ ಮೈನಿಂಗ್ಸ್ ಐತಿ. ಅಲ್ಲಿಂದ ಮೈನಿಂಗ್ದಿಂದ ಸುತ್ತಮುತ್ತ ರೈತರಿಗೆ ತುಂಬ ತೊಂದರೆ ಆಗ್ತಾಯಿದೆ. ಹೊಳ್ಳೆ ಇದು ಬೊಮ್ಮನಗುತ್ನಿ ಗ್ರಾಮಕ್ಕೆ JK ಫ್ಯಾಕ್ಟ್ರಿಯಿಂದ ಡಸ್ಟ್ನಿಂದ ನೀರಿನಿಂದ ಈ ಕುಡಿಯೋ ನೀರಿಂದು ಸಮಸ್ಯೆ ಆಗ್ತಾಯಿದೆ. ಅದ್ರ ಸಂಬಂಧ ನಾವು 15ನೇ ತಾರೀಕಿನಿಂದ ಹೋರಾತ್ರಿ ಧರಣಿ ಹಮ್ಮಿಕೊಂಡಿದ್ದೀವಿ. ಆಮೇಲೆ ಈಗ ಅಧಿಕಾರಿಗಳು ಯಾರು ಬಂದಿದ್ರು? ಅಧಿಕಾರಿಗಳು ಫಸ್ಟ್ನೇ ದಿವಸ ತಹಸೀಲ್ದಾರ್ ಸಾಹೇಬರು ಬಂದು ವಿಸಿಟ್ ಕೊಟ್ಟು ಹೋಗ್ಯಾರು. ಆಮೇಲೆ ಮರುದಿವ್ಸ 2ನೇ ದಿವಸ AD ಮೇಡಮ್ ಅವರು, ಪೊಲ್ಯೂಷನ್ ಬೋರ್ಡ್ದವರು, ಒಳ್ಳೆ RTO ಸಾಹೇಬರು, ತಹಸೀಲ್ದಾರು ಬಂದು ಹೋಗಿದ್ರು. 3ನೇ ದಿವಸ AC ಮೇಡಮ್ ಅವ್ರು ಬಂದು ಧರಣಿ ಹಿಂದೆ ತಕ್ಕೋರಿ, ನಿಮಗೆ 15 ದಿವಸ ಟೈಮ್ ಕೊಡ್ರಿ, ನಾವು ಏನಿದೆ ನಿಮಗೆ JKದವ್ರು ಕೂಡ ಮಾತಾಡ್ಕೊಂಡು ಸಮಸ್ಯೆ ಬಗ್ಗೆ ಹರಿಸ್ತೀವಿ ಅಂತ ಹೇಳಿದರು. ಇವತ್ತಿಗೆ 6ನೇ ದಿವಸ ಆಯಿತು, ಯಾರೂ ಹಾಳು ವಿಸಿಟ್ ಮಾಡಿಲ್ಲ. ಮುಂದಿನ ನಿರ್ಣಯ ಏನು ರೀ? ಮುಂದಿನ ನಿರ್ಣಯ ಈಗ ನಮ್ಮ ಬೇಡಿಕೆಗಳಿಗೆ ಸರಿಯಾಗಿ ಸ್ಪಂದಿಸಲಿಲ್ಲ ಅಂದ್ರೆ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ. ಉತ್ತರ ಕರ್ನಾಟಕದಿಂದ ರಾಜ್ಯಾಧ್ಯಕ್ಷರು ಶಂಕರಗೌಡ ಹಿರೇಗೌಡರವರಾಗಲಿ, ಈಗ ಬೀಳ್ಗಿ ಜಿಲ್ಲಾಧ್ಯಕ್ಷರ ರೈತ ಸಂಘ ಜಿಲ್ಲಾಧ್ಯಕ್ಷರಾಗಲಿ, ಬಾಳಿ ಸ್ಥಳೀಯ ಮುಖಂಡರಾಗಲಿ ಎಲ್ಲರ ನೇತೃತ್ವದೊಳಗೆ ನಾವು ಉಗ್ರವಾದ ಹೋರಾಟ ಮಾಡಿ ಕಾರ್ಖಾನೆಗೆ ಬೀಗ ಹಾಕುವಂಥ ಕೆಲಸ ಮಾಡಿ ಈ ರಾಷ್ಟ್ರೀಯ ಹೆದ್ದಾರಿ ಈಗ ಲೋಕಾಪುರ ಯಾದವಾಡ ರೋಡ್ ಸರಿ ಬಂದ್ ಮಾಡುವ ಹಂತಕ್ಕೆ ನಾವು ಬರ್ತೀವಿ ರೈತರು. ತಮ್ಮ ಹೆಸರು? ಶೈಲೇಶ್ ಹಂಪಿಹೊಳಿ, ನಿಂಗಾಪುರ.